ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಪ್ರತಿದಿನ ಬಿಗ್ ಬಾಸ್ಗಳ ಬಗ್ಗೆ ಅಪ್ಡೇಟ್ ಕೊಟ್ಕೊಂಡೇ ಹೋಗ್ತಿರ್ತೀನಿ. ಬಟ್ ಬಿಗ್ ಬಾಸ್ ಆದಮೇಲೆ ಏನಪ್ಪ ಮಾಡೋದು, ಏನರ ಬಗ್ಗೆ ಅಪ್ಡೇಟ್ ಕೊಡೋದು ಅಂತ ನೋಡಿದಾಗ ನಂಗೆ ಅನಿಸಿದ್ದು ಒಂದೇ, ನನ್ನ ಒಂದು ಲೈಫ್ ಸ್ಟೈಲ್ ಬಗ್ಗೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಕೊಂಡು ಹೋಗೋಣ. ಆ್ಯಂಡ್ ಅದಾದಮೇಲೆ ಮಗು ಆದಮೇಲೂ ಕೂಡ ಒಂದಷ್ಟು ಮಾಹಿತಿ ನನಗೇನು ಗೊತ್ತಿರುತ್ತೋ ಅದನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳಿ ನನಗೆ ಈ ಒಂದು ಥಾಟ್ ತಲೆಗೆ ಬಂತು. ಸೊ ಅದಕ್ಕೋಸ್ಕರ ನನ್ನ ಒಂದು ಜರ್ನಿ ಬಗ್ಗೆನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಪ್ಲೀಸ್ ಇಷ್ಟು ದಿವಸ ಆ ವಿಡಿಯೋಸ್ಗಳಿಗೆಲ್ಲ, ಅಂದರೆ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ನಾಳೆ ನನಗೆ ಚೆಕಪ್ ಇದೆ. ಬಿಗ್ ಬಾಸ್ ಒಂದು ಬಿಗ್ ಬಾಸ್ ಅಂತಲೇ ಬರುತ್ತೆ. ಮದರ್ಹುಡ್ ಹಾಸ್ಪಿಟಲಲ್ಲಿ ನಾಳೆ ನನಗೆ ಚೆಕಪ್ ಇದೆ. ಆಲ್ಮೋಸ್ಟ್ 8 o'clockಗೆ ನಾನು ಹಾಸ್ಪಿಟಲಲ್ಲಿ ಇರಬೇಕು. ಶುಗರ್ ಲೆವೆಲ್ಸ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಹಾಗೆ ಒಂದಷ್ಟು ಬ್ಲಡ್ ಟೆಸ್ಟ್ಗಳನ್ನು ಸಹ ಹೇಳಿದ್ದಾರೆ. ಸೊ ನಾನು 8 o'clockಗೆ ಹೋಗಬೇಕು. ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ದಾದಮೇಲೆ ಅರೌಂಡ್ ಒಂದು 4 to 5 hours ಆದಮೇಲೆ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದಮೇಲೆ 1 o'clock ಅಥವಾ 2 o'clock ಮೇಲೆ ನಾನು ಡಾಕ್ಟರ್ನ ಮೀಟ್ ಮಾಡಿ, ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ. ಸೊ ಆವಾಗ ಡಾಕ್ಟರ್ನ ಮೀಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ತೋರಿಸಿ ನನ್ನ ಒಂದು ಕಂಡೀಷನ್, ನನ್ನ ಬೇಬಿ ಕಂಡೀಷನ್ಸ್ ಹೇಗಿದೆ ಅಂತ ಚೆಕ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ನಾಳೆ ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಟ್ರಾವೆಲ್ ಅಂತ ಬಂದಾಗ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ತುಂಬ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲೇ ಅಂತಲ್ಲ, ಔಟ್ ಆಫ್ ದ ಪ್ರೆಗ್ನೆನ್ಸಿ ಇದ್ದಾಗಲೂ ಕೂಡ ನನಗೆ ಟ್ರಾವೆಲ್ ಮಾಡೋದು ಅಂತಂದರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ. ಎಲ್ಲಾದರೂ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ತಿದ್ದೀನಿ ಅಂದಾಗ ನಾನೊಂದು ಟ್ಯಾಬ್ಲೆಟ್, ವಾಮಿಟ್ ಕಂಟ್ರೋಲ್ ಆಗುವಂಥ ಟ್ಯಾಬ್ಲೆಟ್ ತೊಗೊಂಡೆ ನಾನು ಟ್ರಾವೆಲ್ ಮಾಡೋದು. ಸೊ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಇವತ್ತೇ ಅಮ್ಮ ಮನೆಗೆ ಹೋಗ್ತಿದ್ದೀನಿ. ಅಮ್ಮ ಮನೆ ಅಲ್ಲಿಂದ ಹತ್ರನೇ ಇರೋದು. ಮದರ್ಹುಡ್ ಹೆಬ್ಬಾಳ ಹಾಸ್ಪಿಟಲ್ಗೆ ನಾನು ಚೆಕಪ್ಗೆ ಹೋಗೋದು. ಸೊ ಅಮ್ಮನ ಮನೆ ಅಲ್ಲೇ ಇರೋದ್ರಿಂದ ನಾನು ಅಮ್ಮ ಮನೆಗೆ ಹೋಗಿ ಇವತ್ತು ಸ್ಟೇ ಆಗಿ ನಾಳೆ ಬೆಳಗ್ಗೆ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ನನಗೆ ಇನ್ನೇನು ನೆಕ್ಸ್ಟ್ ಮಂತ್ ಸೆವೆಂತ್ ಮಂತ್ಗೆ ಬೀಳುತ್ತೆ. ಸೊ 7th ಮಂತ್ ಸ್ಟಾರ್ಟಿಂಗ್ ಆಗ್ತಿದೆ ಅಂತಂದಾಗ ಸಾಕಷ್ಟು ಜನಕ್ಕೆ ಒಂದು ಟೆನ್ಷನ್ ಅನ್ನೋದಿರುತ್ತೆ. ಯಾಕೆ ಅಂದರೆ ಪ್ರೀಟರ್ಮ್ ಬರ್ತ್ ಆಗುವಂತಹ ಚಾನ್ಸಸ್, ಅಂದರೆ 7 ತಿಂಗಳಿಗೆ ಮಗು ಹುಟ್ಟುವಂತಹ ಚಾನ್ಸಸ್ ಕೂಡ ತುಂಬ ಜನಕ್ಕಿರುತ್ತೆ. ಯಾರಿಗೂ ಕೂಡ ಹಂಗೆ ಆಗೋದು ಬೇಡ, ಬಟ್ ಆ ರೀತಿ ಚಾನ್ಸಸ್ ಇರುತ್ತಲ್ವ. ಸೊ ಆ ಚಾನ್ಸಸ್ ಇರೋದ್ರಿಂದ ಆ ರೀತಿ ಆಗಬಾರ್ದು ಅಂತಂದರೆ ನಾವೇನೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು, 7th ಮಂತಲ್ಲಿ ನಾವು ಹೇಗಿರಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಾವು ಫಸ್ಟ್ 3 ಮಂತ್ಸಲ್ಲಿ ಹೇಗೆ ಕೇರ್ಫುಲ್ ಆಗಿರ್ತೀವಿ. ಫಸ್ಟ್ 3 ಮಂತ್ಸ್ ಅಂದರೆ ನಾವು ಪ್ರೆಗ್ನೆಂಟ್ ಅಂತ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಸಹ ಭಯ ಆಗ್ತಿರುತ್ತೆ. ಯಾಕೆ ಅಂತಂದರೆ ನಾವು ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡ್ಮೇಲೆ ಒಂದಷ್ಟು ನಾವು ಮಾಡುವಂತಹ ತಪ್ಪುಗಳಿಂದ ಅಬೋಷನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಈ ಫಸ್ಟ್ 3 ಮಂತ್ಸಲ್ಲಿ. ಸೊ ಯಾರೂ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಪ್ರೆಗ್ನೆಂಟ್ ಅಂತ ಹೇಳಿ. ಫ್ಯಾಮಿಲಿನಲ್ಲೇ ಹೇಳ್ಕೊಬೋದು, ಬಟ್ ಔಟ್ ಆಫ್ ದ ಫ್ಯಾಮಿಲಿ ಯಾರಿಗೂ ಸಹ ಹೇಳ್ಕೊಳೋದಕ್ಕೆ ಹೋಗೋದಿಲ್ಲ. ಸೊ ಆವಾಗ ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅದೇ ರೀತಿ ಲಾಸ್ಟ್ 3 ಮಂತ್ಸಲ್ಲೂ ಕೂಡ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಾವು ಏನು ಮಾಡಬೇಕು ಅಂತಂದರೆ, ನಾವು ನಮ್ಮ ಗಂಡನ ಜೊತೆ ಇಂಟರ್ಕೋರ್ಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ದೈಹಿಕವಾಗಿ ನಾವು ನಮ್ಮ ಗಂಡನ ಜೊತೆ ಸೇರೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಗಂಡನ ಜೊತೆ ಸೇರೋದು ಅಂತ ಅಂದಿದ ತಕ್ಷಣ ಗಂಡನ್ನೇ ಅವಾಯ್ಡ್ ಮಾಡಿಬಿಡಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂದರೆ ಈ ಟೈಮಲ್ಲಿ ಗಂಡನ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಒಳ್ಳೆ ಮಾತುಗಳನ್ನ ಆಡೋದಾಗಿರ್ಬೋದು, ಇಬ್ಬರು ಸೇರಿಕೊಂಡು ಬೇಬಿ ಜೊತೆ ಮಾತಾಡೋದಾಗಿರ್ಬೋದು, ಬೇಬಿಗೆ ನಾವು ಏನು ಮಾತಾಡ್ತಿದ್ದೀವಿ ಎಲ್ಲ ಸಹ ಗೊತ್ತಾಗ್ತಿರುತ್ತೆ ಅನ್ನೋಂತಹ ಕಾರಣಕ್ಕಾಗಿ ಮಗು ಜೊತೆ ಮಾತಾಡೋದಾಗಿರ್ಬೋದು, ಒಂದು ಕನೆಕ್ಷನ್ ಅನ್ನೋದು ನಾವು ಹೊಟ್ಟೆ ಒಳಗಡೆ ಇದ್ದಾಗಿಂದನೇ ಬಿಲ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಂಡನ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಜಸ್ಟ್ ಒಂದು ಇಂಟರ್ಕೋರ್ಸನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಹ 7th ಇಂದ 9 ಮಂತ್ಸಲ್ಲಿ ನಾವು ಇಂಟರ್ಕೋರ್ಸನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಸೊ ಆ ರೀತಿ ಆದಾಗ ನಮ್ಮ ಒಂದು ಸರ್ವಿಕ್ಸ್ ಅನ್ನೋದು ಯಾವಾಗ ಬೇಕಾದ್ರೂ ಓಪನ್ ಆಗಿ ಪ್ರೀಟಮ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಫುಡ್ ವಿಚಾರ ಅಂತ ಬಂದಾಗ ಹೆಲ್ದಿ ಫುಡ್ಸನ್ನು ತೊಗೊಳ್ಳಿ, ಗ್ರೀನ್ಸ್ ಜಾಸ್ತಿ ತೊಗೊಳ್ಳಿ, ಸೊಪ್ಪುಗಳನ್ನು ಜಾಸ್ತಿ ತೊಗೊಳ್ಳಿ, ಫಿಶ್ ತೊಗೊಳ್ಳಿ. ಆ್ಯಂಡ್ ಮಟನ್ ಚಿಕನ್ನು ವಾರದಲ್ಲಿ ಒಂದು 2 ದಿವಸ ಇದ್ದರೆ ಸಾಕು. ಆ್ಯಂಡ್ ಡೈಲಿ ನಿಮ್ಮ ಒಂದು ಫುಡ್ಡಲ್ಲಿ ಮೊಟ್ಟೆನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಎಗ್ನ ತಿನ್ಕೊಂಬನ್ನಿ, ಪ್ರೋಟೀನ್ ಜಾಸ್ತಿ ಸಿಗ್ತಿರುತ್ತೆ ಮಗುಗೆ. ಸೊ ಈ ರೀತಿ ಫುಡ್ಗಳನ್ನು ತೊಗೊಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನು ಡ್ರೈ ಫ್ರೂಟ್ಸ್ ರಾತ್ರಿ ನೆನೆಹಾಕ್ಬಿಟ್ಟು ಬೆಳಗ್ಗೆ ಬೇಕಾದ್ರೆ ನೀವು ಎದ್ದು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು, ಶೇಕ್ ಮಾಡ್ಕೊಂಡು ಕೂಡ ಕುಡಿಬೋದು ಅದನ್ನು. ಆ್ಯಂಡ್ ಇನ್ನು ಫ್ರೂಟ್ ಜ್ಯೂಸ್ಗಳನ್ನು ಸಹ ಜಾಸ್ತಿ ತೊಗೊಳ್ಳಿ. ಆರೆಂಜ್ ಜ್ಯೂಸ್ ಆಗಿರ್ಬೋದು, ಅಥವಾ ಕಿತ್ಲೆಹಣ್ಣಲ್ಲ ಮೂಸಂಬಿ ಜ್ಯೂಸ್ ಆಗಿರ್ಬೋದು. ಈ ರೀತಿ ಫ್ರೂಟ್ ಜ್ಯೂಸ್ಗಳನ್ನು ಜಾಸ್ತಿ ತೊಗೊಳ್ತಾ ಹೋಗಿ ಹೆಲ್ದಿ ಆಗಿರ್ತೀರ. ಆ್ಯಂಡ್ ನಿಮಗೆ ಒಂದು ಸ್ಟ್ಯಾಮಿನಾ ಅನ್ನೋದು ಸಿಗ್ತಿರುತ್ತೆ. ಆ್ಯಂಡ್ ಇನ್ನೂ ಯಾರಿಗಾದ್ರೂ ಶುಗರ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇದ್ದರೆ ಪ್ಲೀಸ್ ಕಂಪ್ಲೀಟಾಗಿ ಈ ಜ್ಯೂಸ್ಗಳನ್ನ ಅವಾಯ್ಡ್ ಮಾಡಿ. ಶುಗರ್ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಹೋಗಬೇಡಿ. ಹಾಗೆ ಶುಗರ್ ಇರುವಂತಹ ಫ್ರೂಟ್ಸ್ಗಳನ್ನೂ ಸಹ ಅವಾಯ್ಡ್ ಮಾಡಿ. ನೀವು ಜಾಸ್ತಿ ಆವಾಗ ಗ್ರೀನ್ಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ಚಪಾತಿ ತೊಗೊಳ್ಳಿ, ರೈಸನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ಜನಕ್ಕೆ ಇವಾಗ ಯಾರು ನೋಡಿದ್ರು ಶುಗರು, ನಾನು ಇನ್ಸುಲಿನ್ ತೊಗೊತಿದ್ದೀನಿ ಅಂತಲೇ ಹೇಳ್ತಿರ್ತಾರೆ. ಸೊ ನಿಮ್ಮ ಒಂದು ಲೈಫ್ ಸ್ಟೈಲಿಂದನೇ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು
ಮಾಡ್ಕೊಬೋದೇ ಹೊರತು ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಅದಾಗದೇ ಯಾವುದು ಕೂಡ ಕಂಟ್ರೋಲ್ ಆಗೋದಿಲ್ಲ. ಸೊ ತುಂಬಾ ಕೇರ್ಫುಲ್ಲಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ವಾಕಿಂಗು ಕೂಡ ಬೆಳಗ್ಗೆ ಒಂದು 30 ಮಿನಿಟ್ಸ್ ವಾಕ್ ಮಾಡಿ, ನೈಟ್ ಒಂದು 30 ಮಿನಿಟ್ಸ್ ವಾಕ್ ಮಾಡಿ, ಹಾಗೆ ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಸಹ ಮಾಡಿ. ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಅಂದವರು ಕ್ಯಾಟ್ ಎಕ್ಸಸೈಸ್ ಆಗಿರ್ಬೋದು, ಸ್ಕ್ವಾಟ್ಸ್ ಆಗಿರ್ಬೋದು, ಡಾಗ್ ಎಕ್ಸಸೈಸ್ ಆಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಈ ಒಂದು ಎಕ್ಸಸೈಸ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಯಾರು ಎಕ್ಸಸೈಸ್ ಮಾಡಬಾರ್ದು, ಯಾರು ವಾಕಿಂಗ್ ಮಾಡಬಾರ್ದು ಅಂತ ಹೇಳಬೇಕು ಅಂತಂದರೆ, ಲೈಕ್ ಸರ್ವಿಸ್ ಅನ್ನೋದು ಒಬ್ಬೊಬ್ಬರಿಗೆ ಶಾರ್ಟ್ ಆಗಿರುತ್ತೆ. ಲೈಕ್ ಹಳೆ ಪ್ರೆಗ್ನೆನ್ಸಿನಲ್ಲಿ ಯಾರಿಗಾದ್ರೂ ಪ್ರೀಟರ್ಮ್ ಬೇಬಿ ಆಗಿದ್ದರೆ ಅಥವಾ ಯಾರಿಗಾದ್ರೂ ಅಬಾರ್ಷನ್ಸ್ ಅನ್ನೋದಾಗಿದ್ದರೆ, ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅವ್ರಿಗೆ ಸರ್ವಿಕ್ಸ್ ಅನ್ನೋದು ತುಂಬಾ ಶಾರ್ಟ್ ಇರುತ್ತೆ. ಸೊ ಶಾರ್ಟ್ ಇರುವಂಥವ್ರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಲೈಕ್ ನಿಮಗೆ ಸರ್ವಿಕ್ಸ್ ಶಾರ್ಟ್ ಇದೆ, ಸೊ ನೀವು ಇಂತಿಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಅವರು ಸಜೆಸ್ಟ್ ಮಾಡಿರ್ತಾರೆ. ಸೊ ಶಾರ್ಟ್ ಇರುವಂತಹ ಸರ್ವಿಕ್ಸ್ ಶಾರ್ಟ್ ಇರುವಂಥವ್ರು ವಾಕ್ ಮಾಡೋದಕ್ಕೆ ಹೋಗಬೇಡಿ, ಎಕ್ಸಸೈಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಡಾಕ್ಟರೇ ಸಜೆಸ್ಟ್ ಮಾಡಿರ್ತಾರೆ ನಿಮಗೆ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ. ಬೆಡ್ ರೆಸ್ಟಲ್ಲಿ ಇದ್ದರೂ ಕೂಡ ನಿಮಗೆ ಸರ್ವಿಕ್ಸ್ ಅನ್ನೋದು ಲೆಂತ್ ಇನ್ಕ್ರೀಸ್ ಆಗಿಲ್ಲ ಅಂತಂದರೆ, ಲೈಕ್ ಪ್ರಾಪರ್ ಮೆಡಿಕೇಷನ್ಸ್ ಎಲ್ಲ ಬಂದಿದೆ ಅದಕ್ಕೂ ಕೂಡ, ಅಂತಹ ಮೆಡಿಕೇಷನ್ಸ್ ಎಲ್ಲ ತೊಗೊಂಡ ಮೇಲೂ ಕೂಡ ನಿಮಗೆ ಸರ್ವಿಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಿಲ್ಲ ಅಂತ ಅನಿಸಿದ್ರೆ ಡಾಕ್ಟರ್ ಚೆಕ್ ಮಾಡ್ತಿರ್ತಾರೆ, ಪ್ರತಿ ತಿಂಗಳು ಚೆಕ್ ಮಾಡ್ತಿರ್ತಾರೆ. ತುಂಬಾ ಶಾರ್ಟ್ ಇದೆ ಅಂತಂದಾಗ ಲೈಕ್ 10 days ಒನ್ಸ್ ಚೆಕ್ ಮಾಡ್ತಿರ್ತಾರೆ. ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಂಡ್ಮೇಲೂ ಸಹ ನಿಮ್ಮ ಸರ್ವಿಕ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಿಲ್ಲ ಅಂತಂದಾಗ ನಿಮ್ಮ ಸರ್ವಿಕ್ಸ್ಗೆ ಸ್ಟಿಚಸ್ ಹಾಕುವಂಥದ್ದನ್ನು ಸಹ ಡಾಕ್ಟರ್ ಮಾಡ್ತಾರೆ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಸರ್ವಿಕ್ಸ್ ಏನಾದರೂ ಕಡಿಮೆ ಇದೆ ಅಂತಂದರೆ, ಲೈಕ್ ಆಲ್ಮೋಸ್ಟ್ 3 ಸೆಂಟಿಮೀಟರ್ ಇರಬೇಕಾಗುತ್ತೆ. 3 ಸೆಂಟಿಮೀಟರ್ ಅಬೋವ್ ಇದ್ದರೆ ಅದು ಒಂದು ನಾರ್ಮಲ್ ಸರ್ವಿಕ್ಸ್ ಲೆಂತ್ ಆಗುತ್ತೆ. 3 ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತು ಅಂತಂದರೆ ಲೈಕ್ ಅದು ಶಾರ್ಟ್ ಸರ್ವಿಕ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಆವಾಗ ನೀವೇನು ಮಾಡಬೇಕು, ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ತೂಕ ಆಗಿರುವಂತಹ ವಸ್ತುಗಳನ್ನ ಎತ್ತೋದಾಗಿರ್ಬೋದು ಅಥವಾ ತುಂಬ ಹೊತ್ತು ನಿಂತ್ಕೊಳ್ಳೋದಾಗಿರ್ಬೋದು. ಇವಾಗ ಏನು ಮಾಡ್ತಾರೆ ಅಂದರೆ, ಕೆಲ್ಸಕ್ಕೆ ಹೋಗುವಂತಹ ಹೆಣ್ಮಕ್ಳು ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ, ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಗಂಡ ಹೆಂಡತಿ ಮಕ್ಕಳು ಅನ್ನೋ ರೀತಿ ಮಾತ್ರ ಇರ್ತಾರಲ್ಲ, ಫ್ಯಾಮಿಲಿ ಜೊತೆ ಇರ್ದಿರ ಅಂಥವ್ರಿಗೆ ಇವಾಗ ಇಂತಹ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ಲೈಕ್ ಮನೆ ಕೆಲಸನೂ ಅವರೇ ಮಾಡಬೇಕಾಗುತ್ತೆ, ಹೊರಗಡೆ ದುಡಿಯೋಕೆ ಹೋದ್ರೂ ಸಹ ಅವರೇ ಮಾಡಬೇಕಾಗುತ್ತೆ. ಸೊ ನೀವು ಅಂತಹ ಟೈಮಲ್ಲಿ ಲೀವನ್ನು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೀವ್ ತೊಗೊಳ್ಳಿ, ಮನೆಯಲ್ಲಿ ಹಸ್ಬೆಂಡ್ ಹೆಲ್ಪ್ ತೊಗೊಳ್ಳಿ. ಲೈಕ್ ತುಂಬ ಹೊತ್ತು ನಿಂತ್ಕೊಳ್ಳೋದು, ಒಂದೇ ಕಡೆ ನಿಂತ್ಕೊಳ್ಳೋದು, ಪೊಸಿಷನ್ ಚೇಂಜ್ ಮಾಡ್ದಿರ ನಿಂತ್ಕೊಳ್ಳೋದು, ಅಡುಗೆ ಮಾಡಬೇಕಾದ್ರೆ ನಿಂತ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಥವಾ ತೂಕದ ಭಾರವಾದಂತಹ ಐಟಮ್ಸ್ ಎತ್ತೋದು, ಲೈಕ್ ವಾಟರ್ ಕ್ಯಾನ್ಸ್ ಎತ್ತೋದು ಆ್ಯಂಡ್ ಬಿಂದಿಗೆ ಎತ್ಕೊಳ್ಳೋದು, ಈ ರೀತಿ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಕೇರ್ಫುಲ್ಲಾಗಿರಬೇಕಾಗುತ್ತೆ ಶಾರ್ಟ್ ಸರ್ವಿಕ್ಸ್ ಇರೋರಂತೂ. ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಶಾರ್ಟ್ ಸರ್ವಿಕ್ಸ್ ಇದ್ದಾಗ. ಸೊ ಡಾಕ್ಟರ್ ಜೊತೆ ಕನೆಕ್ಷನಲ್ಲಿ ಪ್ರತಿ ಒಂದು 10 days ಒನ್ಸು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಸರ್ವಿಕ್ಸ್ ಲೆಂತ್ ಚೆಕ್ ಮಾಡಿಸ್ಕೊಳ್ಳೋದನ್ನು ಸಹ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇಷ್ಟೆಲ್ಲ ನೀವು ಮಾಡಬೇಕಾಗುತ್ತೆ. ಎಕ್ಸಸೈಸ್ ಅಂತ ಆವಾಗಲೇ ಹೇಳಿದ್ನಲ್ಲ, ಈ ರೀತಿ ಶಾರ್ಟ್ ಸರ್ವಿಕ್ಸ್ ಇರೋಂಥವ್ರು ಎಕ್ಸಸೈಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಒಂದು ಸರ್ವಿಕ್ಸ್ ಶಾರ್ಟ್ ಇರೋದ್ರಿಂದ ನೀವು ಎಕ್ಸಸೈಸ್ ಮಾಡಿದ್ದೀರಾ ಅಂತಂದರೆ ಸರ್ವಿಕ್ಸ್ ಮೇಲೆ ತುಂಬಾ ಒಂದು ನಾವು ಭಾರ ಹಾಕ್ದಂಗೆ ಆಗ್ತಿರುತ್ತೆ. ಲೈಕ್ ಎಕ್ಸಸೈಸ್ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ಭಾರ ಹಾಕ್ದಂಗೆ ಆಗ್ತಿರುತ್ತೆ. ಸೊ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೂ ಬೇರೆ ನಾರ್ಮಲ್ ಆಗಿರೋರು, ಲೈಕ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು, ನಿಮಗೆ ನಾರ್ಮಲ್ ಡೆಲಿವರಿ ಬೇಕು ಅಂತಂದರೆ ನೀವು ವಾಕಿಂಗನ್ನು ಮಾಡಲೇಬೇಕಾಗುತ್ತೆ, ಹಾಗೆ ಎಕ್ಸಸೈಸ್ಗಳನ್ನು ಸಹ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇನ್ನು ವರ್ಕಿಂಗ್ ವುಮೆನ್ನು ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಲೈಕ್ ಲೀವ್ ತೊಗೊಂಡು ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಲೈಕ್ ನಿಮ್ಗೆ ನಮ್ಮಮ್ಮ ಅಂದರೆ ಒಂದಷ್ಟು ದುಡ್ಡು ಸಿಗ್ಬೋದು. ನಮ್ಮ ಒಂದು ಡೆಲಿವರಿ ಚಾರ್ಜಸ್ ತುಂಬ ಜಾಸ್ತಿನೇ ಇರುತ್ತೆ. ಈ ಒಂದು ಕಾಲದಲ್ಲಿ ಡೆಲಿವರಿ ಚಾರ್ಜಸ್ ಅನ್ನೋದು ಲಕ್ಷಗಟ್ಟಲೆ ಇರುತ್ತೆ. ಲಕ್ಷಕ್ಕಿಂತ ಕಡಿಮೆ ಅಂತ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೆ ನಮಗೆ ಸೇವಿಂಗ್ಸ್ ಅನ್ನೋದು ಬೇಕು ಅಂತ ಹೇಳಿ ನೀವು ದುಡಿಯೋದಕ್ಕೆ ಹೋಗ್ತೀರಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಏನಾದ್ರು ಒಂಚೂರು ಪ್ರಾಬ್ಲಮ್ ಆಯಿತು ಅಂತಂದರೆ, ನೀವು ಈ 3 ತಿಂಗಳಲ್ಲಿ ಏನೇನು ದುಡ್ದಿರ್ತೀರೋ ಅದಕ್ಕಿಂತ ಎಕ್ಸ್ಟ್ರಾ ಚಾರ್ಜಸ್ಸು ಹಾಸ್ಪಿಟ್ಲವರು ನಿಮಗೆ ಹಾಕ್ತಾರೆ. ಸೊ ಅಲ್ಲಿ ತುಂಬಾ ಖರ್ಚು ಮಾಡಬೇಕಾಗುತ್ತೆ ನೀವು. ಸೊ ಅಲ್ಲಿ ನೀವು ಉಳಿಸೋದಕ್ಕೆ ಹೋಗಿದ್ದು ಇಲ್ಲಿ ಹೋಗೋ ರೀತಿ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಲೈಕ್ ವರ್ಕ್ ಫ್ರಮ್ ಹೋಮ್ ಆದರೂ ಹಾಕ್ಸ್ಕೊಳ್ಳಿ. ತುಂಬ ಟ್ರಾವೆಲ್ ಮಾಡಿಕೊಂಡು ವರ್ಕ್ ಮಾಡಿ, ತುಂಬ ಹೊತ್ತು ವರ್ಕ್ ಮಾಡಬೇಕು ಅಂತಂದರೆ ತುಂಬ ಹೊತ್ತು ನೀವು ಒಂದೇ ಕಡೆ ಕೂತ್ಕೊಂಡಿರಬೇಕಾಗುತ್ತೆ ಆಫೀಸಲ್ಲಿ. ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ಸ್ಕೊಂಡ್ರೆ ಆದರೂ ನೀವು ಪೊಸಿಷನ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡೋದು, ಸ್ವಲ್ಪ ಹೊತ್ತು ವರ್ಕ್ ಮಾಡೋದು, ಈ ರೀತಿ ಮಾಡ್ತಿರ್ಬೋದು. ಬಟ್ ಆಫೀಸಲ್ಲಾದರೆ ನಿಮಗೆ ಒಂದು ಕ್ಯಾಬಿನ್ ಅನ್ನೋದನ್ನ ಕೊಟ್ಟಿರ್ತಾರೆ, ಅಲ್ಲೇ ಕೂತ್ಕೊಂಡು ನಿಮಗೆ ಒಂದು ವರ್ಕ್ ಪ್ಲೇಸ್ ಅಂತ ಇರುತ್ತೆ, ಅಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆವಾಗ ನಿಮಗೂ ಸಹ ತುಂಬಾ ಕಷ್ಟ ಆಗುತ್ತೆ, ಬ್ಯಾಕ್ ಪೇಯ್ನ್ ಬರೋದು ಇದೆಲ್ಲವೂ ಸಹ ಜಾಸ್ತಿ ಆಗುತ್ತೆ ಅಂತ ಟೈಮಲ್ಲಿ. ಸೊ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಆದರೂ ಹಾಕ್ಸ್ಕೊಳ್ಳಿ. ಲೈಕ್
ತುಂಬ ಟ್ರಾವೆಲ್ ಮಾಡೋದು, ಸ್ಟೆಪ್ಸ್ ಹತ್ತೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ನನಗೆ ನನ್ನ ಡಾಕ್ಟರ್ ಕೊಟ್ಟಿರುವಂತಹ ಸಜೆಷನ್ಸು. ಸೊ ಈ ಸಜೆಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಇದೇ ರೀತಿಯಾದಂತಹ ಸಜೆಷನ್ಸ್ ಇನ್ನೂ ಕೇಳೋಕ್ಕೆ ನಿಮಗೆ ಇಷ್ಟ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದೇ ರೀತಿಯಾದಂತಹ ಒಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆಗಿರ್ಬೋದು, ಅಥವಾ ಮಗು ಆದಮೇಲೆ ನಾವು ಯಾವ ರೀತಿ ಇರಬೇಕು, ಲೈಕ್ ಬಾಣಂತಿ ಸೀರೀಸ್ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.